ರಾಜ್ಯದಲ್ಲಿ ಜಿಟಿ ಮಳೆಯಾಗ್ತಾ ಇದೆ. ಇದರಿಂದ ಸಾಂಕ್ರಾಮಿಕ ರೋಗ ಕೂಡ ಹೆಚ್ಚಳ ಆಗ್ತಾ ಇದೆ. ಸಾಂಕ್ರಾಮಿಕ ರೋಗವನ್ನ ತಡೆಗಟ್ಟೋದಕ್ಕೆ ಆರೋಗ್ಯ ಇಲಾಖೆ ಸಭೆ ಮಾಡಿದೆ. ರಾಜ್ಯದಲ್ಲಿ ಜಿಟಿ ಮಳೆಯ ಹಿನ್ನೆಲೆ ಸಾಂಕ್ರಾಮಿಕ ರೋಗ ಕೂಡ ಜಾಸ್ತಿ ಆಗಿದೆ. ಈ ನಿಟ್ಟಿನಲ್ಲಿ ಆರೋಗ್ಯ ಇಲಾಖೆ ಎಚ್ಚೆತ್ತುಕೊಂಡಿದೆ, ಸಭೆ ಮಾಡಿದೆ. ಆರೋಗ್ಯ ಸಚಿವ ಯುಟಿ ಖಾದರ್ ಸುದ್ದಿಗೋಷ್ಠಿಯನ್ನು ಮಾಡಿದರು. ಫೆಬ್ರವರಿಯಿಂದ ಇಲ್ಲಿಯವರೆಗೂ ರಾಜ್ಯದಲ್ಲಿ 4212 H1N1 ಕೇಸ್ಗಳು ದಾಖಲಾಗಿತ್ತು. ಎಲ್ಲರೂ ಚಿಕಿತ್ಸೆಯನ್ನ ಪಡೆದು ಸದ್ಯ ಗುಣಮುಖರಾಗಿದ್ದಾರೆ ಅಂತ ಹೇಳಿದ್ದಾರೆ. ಜಿಬಿಎ ವ್ಯಾಪ್ತಿಯಲ್ಲಿ ಅತಿ ಹೆಚ್ಚು ಕೇಸ್ ದಾಖಲಾಗಿವೆ. ಮಳೆಗಾಲವಾದ್ದರಿಂದ ವೈರಸ್ ಹರಡುತ್ತೆ, ಹಾಗಾಗಿ ಎಚ್ಚರಿಕೆಯಿಂದ ಇರಬೇಕು. ಶೀತ ಜ್ವರ ಬಂದರೆ ಮತ್ತೊಬ್ಬರ ಸಂಪರ್ಕಕ್ಕೆ ಹೋಗಬೇಡಿ. ಹೋಗಲೇಬೇಕಾದ ಅನಿವಾರ್ಯತೆ ಇದ್ದರೆ ಆಗ ಮಾಸ್ಕ್ ಧರಿಸಿ ಅಂತ ಯುಟಿ ಖಾದರ್ ಸಲಹೆ ನೀಡಿದರು. ಈ ಚಳಿಗಾಲದ ಮತ್ತು ಈ ಒಂದು ಸೀಸನ್, ಮಳೆಗಾಲ ಸೀಸನ್, ಅದು ಸಾಂಕ್ರಾಮಿಕ ರೋಗಗಳ ಸೀಸನ್. ಪ್ರತಿಯೊಂದು ವರ್ಷವೂ ಕೂಡ ಬೇರೆ ಬೇರೆ ರೋಗಗಳು ನಮಗೆ ಇವತ್ತು ಕಾಣಲಿಕ್ಕೆ ಸಿಗ್ತದೆ. ಯಾಕಂತ ಹೇಳಿದರೆ ಇವತ್ತು ವೈರಸ್ ನಮ್ಮ ಕಣ್ಣ ಮುಂದೆ ಈ ಗಾಳಿಯಲ್ಲಿ, ನೆಲದಲ್ಲಿ ಎಲ್ಲ ಕಡೆ ಬೇರೆ ಬೇರೆ ಸಾಂಕ್ರಾಮಿಕ ರೋಗಗಳ ವೈರಸ್ ಅದು ಇದ್ದೇ ಇರ್ತದೆ. ಪ್ರತಿಯೊಂದು ವರ್ಷವೂ ಕೂಡ ಅದರಷ್ಟೇ ಸ್ವಲ್ಪ ಸ್ಲೋ ಆಗಿರ್ತದೆ. ಈ ಒಂದು ವೆದರ್ಗೆ ಅದು ಸ್ವಲ್ಪ ಹೆಚ್ಚು ಮತ್ತು ಫಾಸ್ಟ್ ಮ್ಯೂಟೇಷನ್ ಆಗುವಂಥದ್ದು, ಸ್ವಲ್ಪ ಜಾಸ್ತಿ ಶಕ್ತಿ ಬರುವಂಥ ಅದಕ್ಕೆ ಒಂದು ವೆದರ್. ಈ ಒಂದು ಕಂಡೀಷನ್ನಲ್ಲಿ ಆ ವೈರಸ್ ಏನಾದರೂ ನಮಗೆ ಮನುಷ್ಯರಿಗೆ ಅದನ್ನು ಏನಾದರೂ ಬಂದರೆ, ತಾಗಿದರೆ, ಯಾವ ಮನುಷ್ಯರಲ್ಲಿ ತಮ್ಮ ಇಮ್ಯುನಿಟಿ ಪವರ್ ಕಡಿಮೆ ಇದೆ ಅವರಿಗೆ ಸ್ವಲ್ಪ ಎಫೆಕ್ಟ್ ಆಗುತ್ತೆ ಅಂತ. ಅದರಲ್ಲಿ ಕೂಡ ಕೆಲವೊಂದು ಕಾಲಘಟ್ಟದಲ್ಲಿ ಕೆಲವೊಂದು ವೈರಸ್ ಅದಕ್ಕೆ ಶಕ್ತಿಯನ್ನು ಬದಲಿಸಿ ಬರುವಂಥದ್ದು ಕೂಡ ಇದೆ. ಆಗ ನಮಗೆ ರಾಜ್ಯದಲ್ಲಿ ಜಿಟಿ ಮಳೆಯಾಗ್ತಾ ಇದೆ. ಇದರಿಂದ ಸಾಂಕ್ರಾಮಿಕ ರೋಗ ಕೂಡ ಹೆಚ್ಚಳ ಆಗ್ತಾ ಇದೆ. ಸಾಂಕ್ರಾಮಿಕ ರೋಗವನ್ನ ತಡೆಗಟ್ಟೋದಕ್ಕೆ ಆರೋಗ್ಯ ಇಲಾಖೆ ಸಭೆ ಮಾಡಿದೆ. ರಾಜ್ಯದಲ್ಲಿ ಜಿಟಿ ಮಳೆಯ ಹಿನ್ನೆಲೆ ಸಾಂಕ್ರಾಮಿಕ ರೋಗ ಕೂಡ ಜಾಸ್ತಿ ಆಗಿದೆ. ಈ ನಿಟ್ಟಿನಲ್ಲಿ ಆರೋಗ್ಯ ಇಲಾಖೆ ಎಚ್ಚೆತ್ತುಕೊಂಡಿದೆ, ಸಭೆ ಮಾಡಿದೆ. ಆರೋಗ್ಯ ಸಚಿವ ಯುಟಿ ಖಾದರ್ ಸುದ್ದಿಗೋಷ್ಠಿಯನ್ನು ಮಾಡಿದರು. ಫೆಬ್ರವರಿಯಿಂದ ಇಲ್ಲಿಯವರೆಗೂ ರಾಜ್ಯದಲ್ಲಿ 4212 H1N1 ಕೇಸ್ಗಳು ದಾಖಲಾಗಿತ್ತು. ಎಲ್ಲರೂ ಚಿಕಿತ್ಸೆಯನ್ನ ಪಡೆದು ಸದ್ಯ ಗುಣಮುಖರಾಗಿದ್ದಾರೆ ಅಂತ ಹೇಳಿದ್ದಾರೆ. ಜಿಬಿಎ ವ್ಯಾಪ್ತಿಯಲ್ಲಿ ಅತಿ ಹೆಚ್ಚು ಕೇಸ್ ದಾಖಲಾಗಿವೆ. ಮಳೆಗಾಲವಾದ್ದರಿಂದ ವೈರಸ್ ಹರಡುತ್ತೆ, ಹಾಗಾಗಿ ಎಚ್ಚರಿಕೆಯಿಂದ ಇರಬೇಕು. ಶೀತ ಜ್ವರ ಬಂದರೆ ಮತ್ತೊಬ್ಬರ ಸಂಪರ್ಕಕ್ಕೆ ಹೋಗಬೇಡಿ. ಹೋಗಲೇಬೇಕಾದ ಅನಿವಾರ್ಯತೆ ಇದ್ದರೆ ಆಗ ಮಾಸ್ಕ್ ಧರಿಸಿ ಅಂತ ಯುಟಿ ಖಾದರ್ ಸಲಹೆ ನೀಡಿದರು. ಈ ಚಳಿಗಾಲದ ಮತ್ತು ಈ ಒಂದು ಸೀಸನ್, ಮಳೆಗಾಲ ಸೀಸನ್, ಅದು ಸಾಂಕ್ರಾಮಿಕ ರೋಗಗಳ ಸೀಸನ್. ಪ್ರತಿಯೊಂದು ವರ್ಷವೂ ಕೂಡ ಬೇರೆ ಬೇರೆ ರೋಗಗಳು ನಮಗೆ ಇವತ್ತು ಕಾಣಲಿಕ್ಕೆ ಸಿಗ್ತದೆ. ಯಾಕಂತ ಹೇಳಿದರೆ ಇವತ್ತು ವೈರಸ್ ನಮ್ಮ ಕಣ್ಣ ಮುಂದೆ ಈ ಗಾಳಿಯಲ್ಲಿ, ನೆಲದಲ್ಲಿ ಎಲ್ಲ ಕಡೆ ಬೇರೆ ಬೇರೆ ಸಾಂಕ್ರಾಮಿಕ ರೋಗಗಳ ವೈರಸ್ ಅದು ಇದ್ದೇ ಇರ್ತದೆ. ಪ್ರತಿಯೊಂದು ವರ್ಷವೂ ಕೂಡ ಅದರಷ್ಟೇ ಸ್ವಲ್ಪ ಸ್ಲೋ ಆಗಿರ್ತದೆ. ಈ ಒಂದು ವೆದರ್ಗೆ ಅದು ಸ್ವಲ್ಪ ಹೆಚ್ಚು ಮತ್ತು ಫಾಸ್ಟ್ ಮ್ಯೂಟೇಷನ್ ಆಗುವಂಥದ್ದು, ಸ್ವಲ್ಪ ಜಾಸ್ತಿ ಶಕ್ತಿ ಬರುವಂಥದ್ದು ಅದಕ್ಕೆ ಒಂದು ವೆದರ್. ಈ ಒಂದು ಕಂಡೀಷನ್ನಲ್ಲಿ ಆ ವೈರಸ್ ಏನಾದರೂ ನಮಗೆ ಮನುಷ್ಯರಿಗೆ ಅದನ್ನು ಏನಾದರೂ ಬಂದರೆ, ತಾಗಿದರೆ, ಯಾವ ಮನುಷ್ಯರಲ್ಲಿ ತಮ್ಮ ಇಮ್ಯುನಿಟಿ ಪವರ್ ಕಡಿಮೆ ಇದೆ ಅವರಿಗೆ ಸ್ವಲ್ಪ ಎಫೆಕ್ಟ್ ಆಗುತ್ತೆ ಅಂತ. ಅದರಲ್ಲಿ ಕೂಡ ಕೆಲವೊಂದು ಕಾಲಘಟ್ಟದಲ್ಲಿ ಕೆಲವೊಂದು ವೈರಸ್ ಅದಕ್ಕೆ ಶಕ್ತಿಯನ್ನು ಬದಲಿಸಿ ಬರುವಂಥದ್ದು ಕೂಡ ಇದೆ. ಆಗ ನಮಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.